ಜನರಿಗೆ ಈ ಒಂದೇನು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಮಂಡಲದ ಅಧ್ಯಕ್ಷ ಒಳಗೊಂಡಂತ ಎಲ್ಲ ಪಕ್ಷದ ಮುಖಂಡರೇ ಹಾಗೂ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ನನ್ನ ಅಭಿನಂದನೆಗಳನ್ನ ಸಲ್ಲಿಸಿ, ನಿನ್ನೆ ದಿನ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ನಮ್ಮ ಇಂಡಿ ವಿಧಾನಸಭಾ ಮತಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಯಶವಂತರಗೌಡ ಪಾಟೀಲ್ ರವರಿಗೆ ಒಂದು ಸಚಿವ ಸ್ಥಾನ ಸಿಗ್ತದ ಅನ್ನುವಂಥ ಆಶಾಭಾವನೆ ಇಟ್ಕೊಂಡು ಏನು ಅವ್ರು ಅನ್ಕೊಂಡಿದ್ರು, ಅದನ್ನ ನಿನ್ನೆ ದಿನ ಅವರ ಪಕ್ಷದ ಹೈಕಮಾಂಡ್ ಅವರನ್ನ ಕೈ ಬಿಟ್ಟಿರದ ಕುರಿತು ಮಾನ್ಯ ನಮ್ಮ ಶಾಸಕರು ನಿನ್ನೆ ದಿನ ಸ್ಪೀಕರ್, ಡೆಪ್ಟಿ ಸ್ಪೀಕರ್ ಅವ್ರಿಗೆ ಹೋಗಿ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟಿರ್ತಕ್ಕಂಥ ವಿಷಯ ಕುರಿತು ಎಲ್ಲ ನಮ್ಮ ಪಕ್ಷದ ಮುಖಂಡರು ಇವತ್ತಿನ ದಿನ ನಿಮ್ಗೆ ವಿವರವಾಗಿ ಹೇಳಿದ್ದಾರೆ. ನಾವಿವತ್ತಿಂದ ಹೇಳೋದಷ್ಟೇ, ಇವು ನಮ್ಮ ಇಂಡಿ ವಿಧಾನಸಭಾ ಮತ ಸುಮಾರು 70,000ಕ್ಕಿಂತ ಅಧಿಕ ಮತದಾರ ಬಂಧುಗಳು ಇವತ್ತಿನ ದಿನ ಮತ ಹಾಕುವ ಮುಖಾಂತರ ತಮ್ಮನ್ನ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು, ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ ನಮ್ಮ ಎಸ್ ಎ ಪಾಟೀಲ್ ಹೇಳಿದಾಗ ವಿಧಾನಸಭೆಯಲ್ಲಿ ತಮ್ಮ ಧ್ವನಿ ಇರಬೇಕು, ಕ್ಷೇತ್ರದ ಅಭಿವೃದ್ಧಿ ಕುರಿತು ತಾವು ಕೆಲಸ ಮಾಡ್ಬೇಕನ್ನುವಂತ ವಿಚಾರವನ್ನು ಇಟ್ಕೊಂಡು ಈ ಕ್ಷೇತ್ರ ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು. ತಾವು ಇವತ್ತಿನ ದಿನ ಮಂತ್ರಿ ಸ್ಥಾನ ಕೊಡುವುದು ಬಿಡುವುದು ತಮ್ಮ ಪಕ್ಷದ ಆಂತರಿಕ ವಿಚಾರ, ಆದ್ರೆ ರಾಜೀನಾಮೆಯನ್ನ ಕೊಡುವುದು ಈ ಕ್ಷೇತ್ರದ ಜನ ತಮಗೆ ಮತ ಹಾಕಿ ಕಳಿಸಿರ್ತಕ್ಕಂಥದ್ರ ಆ ಸ್ವತ್ತು ಕೊಡ್ತಕ್ಕಂಥ ವಿಷಯವನ್ನ ನೀವು ಅಕಸ್ಮಾತ್ ರಾಜೀನಾಮೆ ಕೊಡೋದೇ ಆದ್ರೆ ಕ್ಷೇತ್ರದ ಜನರ ಅಭಿಪ್ರಾಯವನ್ನ ತೆಗೆದುಕೊಂಡು ಕೊಟ್ರೆ ಅದು ಸಮಂಜಸ ಆಗ್ತಿತ್ತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನೀವು ದಿಢೀರ್ನಾಗಿ ಇವತ್ತಿನ ದಿನ ರಾಜೀನಾಮೆ ಪತ್ರ ಸ್ಪೀಕರ್ ಕೊಟ್ಟದ್ದು ನೋಡಿದ್ರೆ ನಮಗೆ ಇವತ್ತಿನ ದಿನ ವಿಶ್ವಾಸ ಇಟ್ಟು ಮತ ಹಾಕಿರ್ತಕ್ಕಂಥ ಈ ಕ್ಷೇತ್ರದ ಜನರಿಗೆ ಎಲ್ಲಿ ಅವಮಾನ ಐತೇನೋ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಂದು ನಮ್ಮ ಕಾಸುಗೌಡರು ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರರು ಅತರ್ಗ ಗ್ರಾಮದ ಆಗಿರ್ತಕ್ಕಂಥ ಅಂದಿನ ಕಂದಾಯ ಮಂತ್ರಿಗಳು, ಇಂದಿನ ವಿಜಯಪುರದ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಸಾಹೇಬರು ಅವತ್ತಿನ ಏನ್ ರಾಮಕೃಷ್ಣ ಹೆಗಡೆ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಸಂದರ್ಭದಲ್ಲಿ ಅಂತಹ ಮೇಧಾವಿ ಮಹಾನ್ ನಾಯಕರನ್ನೇ ಈ ಮುಖ್ಯಮಂತ್ರಿ ಸ್ಥಾನವನ್ನ ಕೆಳಗಿಳಿಸಿದಾರೆ. ಇನ್ನ ನಾನು ಯಾವ ಲೆಕ್ಕ ಅಂದ್ರೆ ನಾನು ಯಾಕೆ ಅಂತ ನಾಯಕನ ಜೊತೆ ಇರ್ಬೇಕನ್ನುವಂತ ಮಾತು ಕೇಳಿ ಅವತ್ತಿನ ದಿನ ತಮ್ಮ ಕಂದಾಯ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಈ ತಾಲೂಕಿನ ಇತಿಹಾಸದಲ್ಲಿ ಇರ್ತಕ್ಕಂಥದ್ದು. ಒಟ್ಟು ಅವರು ತಮ್ಮ ಶಾಸಕರಾಗಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅವರು ನಿರಂತರ ಮಾಡ್ತಿರ್ತಕ್ಕಂಥದ್ದು. ಮುಂದುವರೆದ ಅದೇ JH ಪಾಟೀಲ್ ಮುಂದಿನ ತಮ್ಮ ಸಚಿವ ಸಂಪುಟದಲ್ಲಿ, ಮುಂದಿನ ಮುಖ್ಯಮಂತ್ರಿ ಇರ್ತಕ್ಕ JH ಪಾಟೀಲ್ ತಮ್ಮ ಸಚಿವ ಸಂಪುಟದಲ್ಲಿ ಅವರನ್ನ ನಿಮ್ಮ ಕಂದಾಯ ಮಂತ್ರಿಯಾಗಿ ನೀವು ಮತ್ತೆ ಮುಂದುವರಿರಿ ಅನ್ನುವಂಥದನ್ನ ಅವರಿಗೆ ಹೇಳಿದ್ರು ಸಹಿತ ರಮೇಶ್ ಜಿಗಜಿಣಗಿ ಸಾಹೇಬರು ಸಾರಾ ಸಗಟವಾಗಿ ಅದನ್ನ ತಳ್ಳಿ ಹಾಕಿ, ಬೇಡ ಅಂತ ನಾಯಕನಿಗೆ ಇವತ್ತಿನ ದಿನ ಕೆಳಗಿಳಿಸಿದ್ರಿ ಅಂದ್ರೆ ನಾನು ಸಹಿತ ಸಚಿವರಾಗೋದಿಲ್ಲ ಅಂತೇಳಿ ತ್ಯಾಗ ಮಾಡಿರ್ತಕ್ಕಂಥದ್ದು ಕ್ಷೇತ್ರ ಇಂಡಿ ವಿಧಾನಸಭಾ ಕ್ಷೇತ್ರ ಅನ್ನುವಂತ ಮಾತನ್ನ ಸಹಿತ ಈ ಮುಖಾಂತರ ಹೇಳಿ ನಾವು ಇಷ್ಟೇ ತಾವು ಶಾಸಕರಲ್ಲಿ ಮನವಿ ಮಾಡ್ಕೋದು, ನಿಮಗೆ MLA ಮಾಡಿರ್ತಕ್ಕಂಥದ್ದು ಇಂಡಿ ವಿಧಾನಸಭಾ ಮತಕ್ಷೇತ್ರ. ನೀವು ಸಚಿವರಾಗಿ ಇಂಡಿ ಸಚಿವರಾಗಿದ್ರೆ ಜರ್ಕತ್ ನಾವೆಲ್ಲರೂ ಖುಷಿ ಪಡ್ತಿದ್ವಿ, ಏನಿರ್ಲಿ ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗ್ತದ ಆಗ್ಲಿ ಅನ್ನೋಂಥ ವಿಚಾರ ಇತ್ತು. ಆದ್ರೆ ನಿಮ್ ಪಕ್ಷದವರು ಮಾಡಿಲ್ಲ ಅಂದ್ರೆ ನೀವು ಕ್ಷೇತ್ರ ಜನ ಮತ ಹಾಕಿದ್ರೆ 5 ವರ್ಷಗಳ ಕಾಲ ನಿಮಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವು ಕೆಲಸ ಮಾಡ್ಬೇಕಾಗಿತ್ತು. ಜನರ ವಿಚಾರವನ್ನ ಕೇಳೋದು, ಜನರ ಅಭಿಪ್ರಾಯ ಕೇಳೋದು. ನೀವು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಈ ಕ್ಷೇತ್ರದ ಮತದಾರರಿಗೆ ಅವಮಾನ ಮಾಡಿದಿರಿ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಿದ್ದಾರೆ.